ಬಿಜೆಪಿ ಭ್ರಷ್ಟಾಚಾರ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಇನ್ನು ಬಂದ್ಗೂ ಕೂಡ ಕರೆಯನ್ನು ನೀಡಲಾಗಿದೆ. ಅದು ಗುರುವಾರ ರಾಜ್ಯಾದ್ಯಂತ ಕಾಂಗ್ರೆಸ್ ಮಿನಿ ಬಂದ್ ಅನ್ನು ನಡೆಸಿ ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಆಲ್ರೆಡಿ ಪ್ರತಿಭಟನೆ ಮೊನ್ನೆಯಿಂದ ನಡೆಸ್ತಾಲೇ ಇದ್ದಾರೆ. ಇನ್ನು ಗುರುವಾರ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ ತನಕ ಬಂದ್ 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 ಅಂತ ಹೇಳಿ ಕಾಂಗ್ರೆಸ್ ಅವರು ಡಿಸೈಡ್ ಮಾಡಿದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಡಿಕೆ ಶಿವಕುಮಾರ್ ಕರೆಯನ್ನು ಕೊಟ್ಟಿದ್ದಾರೆ. ಮಿನಿ ಬಂದ್ ನಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು, ಸಹಕರಿಸಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳೋದು. ಬೆಂಗಳೂರು ಕರ್ನಾಟಕಕ್ಕೆ ಎಷ್ಟು ಗೌರವ ಇತ್ತು, ರಾಜ್ಯದಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ. ಬಿಜೆಪಿ ಸರ್ಕಾರ ಬಂದ ಮೇಲೆ ಅಧಿಕಾರಿಗಳಿಗೆ ಒತ್ತಡ ಹೇರಿ ಕೆಲಸವನ್ನ ಮಾಡಿಸ್ತಾರೆ. ಈ ಸರ್ಕಾರ ಬೇಗ ಹೋದ್ರೆ ನೆಮ್ಮದಿ ಸಿಗುತ್ತೆ. ಶಾರ್ಟ್ ಟೈಮಲ್ಲಿ ಟೆಂಡರ್ ಕರೆದು ಅಪ್ರೂವಲ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಇನ್ನೇನು ಹತ್ರ ಬರ್ತಾ ಇದೆ ಅಂತ ಪ್ರತಿಯೊಂದು ಇಲಾಖೆಯನ್ನು ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಕೆಲವೇ ದಿನಗಳಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಬರುತ್ತೆ. ಅಷ್ಟರ ಒಳಗೆ ಬಿಜೆಪಿ ಸರ್ಕಾರ ಕಲೆಕ್ಷನ್ ಮಾಡ್ತಾ ಇದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಈ ಕಳಂಕಿತ ಸರ್ಕಾರ ಜನನೇ ಕಿತ್ತೋಗಬೇಕು ಅಂತ ನಾನು ಜನರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಮತ್ತೆ ಒಂದು ಒತ್ತಡದ ಹತ್ರ ಮನವಿ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ 9ನೇ ತಾರೀಕು 9 ಗಂಟೆಯಿಂದ 11 ಗಂಟೆವರೆಗೂ ನಾವು ಯಾವ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೂ ನೀವು ಬಂದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ. ಯಾವ ವೆಹಿಕಲ್ ಕೂಡ ನೀವು ನಿಲ್ಲಿಸಿ ಅಂತ ನಾವು ಹೇಳ್ತಾ ಇಲ್ಲ. ಸಾಮಾನ್ಯ ಹಾಸ್ಪಿಟ್ಲ್ಗಳು ಎಸೆನ್ಷಿಯಲ್ ಎಲ್ಲ ಕೂಡ ಇರಲಿ. 2 ಗಂಟೆ ತಮ್ಮ ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ ಒಂದು ಭ್ರಷ್ಟ ಆಡಳಿತ ಏನಿದೆ ಇದನ್ನ ಜನರಿಗೆ ಜಾಗೃತಿ ಮೂಡಿಸಲು, ಪ್ರತಿಭಟಿಸಲು ನೀವು 2 ಗಂಟೆಗಳ ಕಾಲ ಬಂದನ್ನು ಆಚರಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿದೆ. ಈ ಕಳಂಕಿತ ಇನ್ನು ಕಾಂಗ್ರೆಸ್ 9ನೇ ತಾರೀಕು ಮಿನಿ ಬಂದ್ಗೆ ಕರೆಯನ್ನ ಕೊಟ್ಟಿದ್ರೆ ಬಿಜೆಪಿಯವರು ಇದಕ್ಕೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್ ಏನ್ ಹೇಳಿದ್ದಾರೆ ನೋಡೋಣ. ಅಲ್ರಿ, ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ, ಭ್ರಷ್ಟಾಚಾರದ ಕೂಪ ಕಾಂಗ್ರೆಸ್. ಅವ್ರು ಮಾಡಿರುವಂಥ ಕರ್ಮಕಾಂಡ ಒಂದೇ ಎರಡ, ಕಾಂಗ್ರೆಸ್ಸೇ ಬಂದ್ ಆಗ್ತಾ ಇದೆ. ಹೀಗಾಗಿ ಈ ಥರದ ಪ್ರತಿಭಟನೆ ಬಂದ್ ಮುಖಾಂತರ ತಮ್ಮ ರಾಜಕೀಯ ಭವಿಷ್ಯವನ್ನು ಬರೀಕೋಬೋದು ಅನ್ನುವಂಥ ಇದರಿಂದ ಅವರು ಬಂದ್ ಕೊಡ್ತಾ ಇದ್ದಾರೆ. ಯಾವ ಪ್ರತಿಕ್ರಿಯೆಯೂ ಸಿಗೋದಿಲ್ಲ. ಯಾಕಂದರೆ ಆಪಾದನೆ ಮಾಡೋರು ಮೊದಲು ಶುದ್ಧ ಹಸ್ತ ಇರಬೇಕು. ಆಪಾದನೆ ಮಾಡೋರು ಶುದ್ಧ ಹಸ್ತ ಇರಬೇಕು, ಆವಾಗ ಅದಕ್ಕೆ ಬೆಲೆ ಬರ್ತದೆ. ಇವರು ಯಾವ್ಯಾವ ಕೇಸಲ್ಲಿ ದಿಂಬಿಗೂ ಬಿಟ್ಟಿಲ್ಲ, ಹಾಸಿಗೆಗೂ ಬಿಟ್ಟಿಲ್ಲ, ಬಿಸ್ಕಿಟ್ ಕಾಫಿಯಲ್ಲೂ ಬಿಟ್ಟಿಲ್ಲ, ಎಲ್ಲದರಲ್ಲೂ ಸಣ್ಣದಿಂದ ಹಿಡಿದು ದೊಡ್ಡ ದೊಡ್ಡ ನೀರಾವರಿ ಯೋಜನೆಯಲ್ಲಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಎಲ್ಲ ಮಿನಿಸ್ಟರ್ಗೆ ಟಾರ್ಗೆಟ್ ಕೊಟ್ಟಿದ್ದರು. ಕೇಳ್ರಿ ಎಂ ಬಿ ಪಾಟೀಲ್ಗೆ, ಕೇಳ್ರಿ ಜಾರ್ಜ್ಗೆ, ಕೇಳ್ರಿ ಮದುವೆಪ್ಪಗೆ ಯಾವ್ಯಾವ ಟಾರ್ಗೆಟ್ ಕೊಟ್ಟಿದ್ರು, ಏನು ಕೊಟ್ಟಿದ್ರು ಅಂತ. ಹೀಗಾಗಿ ಇವ್ರು ಬಂದಿಗೆ ಯಾವುದೂ ಬೆಲೆ ಇಲ್ಲ, ಜನರು ಬೆಲೆ ಕೊಡೋದಿಲ್ಲ. ಇವರು ಸಂಪೂರ್ಣವಾಗಿ ಇವ್ರ ಕೈ ಭ್ರಷ್ಟಾಚಾರದಿಂದ ಸಂಪೂರ್ಣವಾಗಿ ಕೂಡಿದೆ. ಹೀಗಾಗಿ ಜನ ಇವ್ರದ್ದೆಲ್ಲ ಆಟ ನೋಡಿಬಿಟ್ಟಿದ್ದಾರೆ. ಅಲ್ರಿ, ನಾನು ಹೇಳಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಾಗ ಸೋತಿದ್ದೀನಿ ಅನ್ನೋ ಭಯ ಅವ್ರಿಗೆ. ಸಿದ್ದರಾಮಯ್ಯನವರಂತೂ ಓಡೋಗೋ ಸ್ಟೇಜಲ್ಲಿ ಇದ್ದಾರೆ ನೋಡಿ. ಇದೇ ಕಾಂಗ್ರೆಸ್ ಅವ್ರ ಅಧಿಕಾರದಾಗ ಇದ್ದಾಗ 75 ಕೇಸ್ ಅವ್ರ ಮೇಲೆ SCBL ಕೊಟ್ಟಿದ್ದು. ಒಂದನ ಅರೆಸ್ಟ್ ಮಾಡಿದ್ರ, ಎಲ್ಲಾರನ್ನೂ ಮುಚ್ಚಾಕ್ಬಿಟ್ರು. ಅವ್ರ MLA ಕೇಸ್ ಮುಚ್ಚಾಕಿದ್ರು, ಮಂತ್ರಿಗಳ ಮೇಲೆ ಕೇಸ್ ಮುಚ್ಚಾಕಿದ್ರು. ಸಿದ್ದರಾಮಯ್ಯನವರು ಫಾರಿನ್ ವಾಚು ಮುಚ್ಚಾಕಿದ್ರು. ನಾವೇನ ಮುಚ್ಚಾಕಿದ್ದೀರಾ? ನಾವು ಟ್ರಾನ್ಸ್ಪರೆಂಟ್ ಆಗಿದ್ದೀರಿ. ನಮ್ಮ ಪಾರ್ಟಿಯವರೇ ತಪ್ಪು ಮಾಡಿದ್ರು ಅವ್ರನ್ನ ಜೈಲಿಗೆ ಕಳಿಸ್ತೀರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದು ಟ್ರಾನ್ಸ್ಪರೆಂಟ್ ನಮ್ಮ ಸರ್ಕಾರ. ಇದೇ ಟೈಮಲ್ಲಿ ಕಾಂಗ್ರೆಸ್ ಇದ್ದಿದ್ರೆ ಅವ್ರ ಶಾಸಕ ಏನಾರ ಸಿಕ್ಕಾಕೊಂಡಿದ್ರೆ ಎಲ್ಲ ಮುಚ್ಚಾಕ್ಬಿಡ್ತಾ ಇದ್ರು. ನಾವು ಮುಚ್ಚಾಕಿಲ್ಲ, ಯಾವುದನ್ನು ಓಪನ್ ಆಗಿದ್ದೀರಿ. ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗುತ್ತೆ. ಅದರಿಂದ ನಾವು ಟ್ರಾನ್ಸ್ಪರೆಂಟ್. ಮೋದಿ ಸರ್ಕಾರ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಬಿಜೆಪಿಯವರು ಈ ಕ್ಷಣಕ್ಕೆ ಏನೇ ಸಮರ್ಥನೆ ಮಾಡಿಕೊಂಡ್ರು ಕೂಡ ಮಾಡಾಳ್ ವಿರೂಪಾಕ್ಷಪ್ಪನವರ ಪ್ರಕರಣದಿಂದ ದೊಡ್ಡ ಡ್ಯಾಮೇಜ್ ಮತ್ತೆ ಮುಜುಗರ ಅಂತೂ ಆಗ್ತಾ ಇದೆ ಎಲೆಕ್ಷನ್ ಸಂದರ್ಭದಲ್ಲಿ. ಈಗ ಕಾಂಗ್ರೆಸ್ ವಿರುದ್ಧವಾಗಿ ಇವರ ಅಸ್ತ್ರಗಳು ಯಾವ ತರ ಪ್ರಯೋಗ ಆಗಬಹುದು, ಮತ್ತೆ ಕಾಂಗ್ರೆಸ್ ಇದನ್ನ ಎಲೆಕ್ಷನ್ ಟೈಮ್ ನಲ್ಲಿ ಯಾವ ತರ ಯುಟಿಲೈಸ್ ಮಾಡ್ಕೊಳ್ತಾ ಇದೆ? ಶರ್ಮಿತಾ ಶೆಟ್ಟಿ, ತಾವು ಹೇಳಿದಾಗೆ ಕಾಂಗ್ರೆಸ್ಗೆ ಚುನಾವಣಾ ಸಂದರ್ಭದಲ್ಲಿ ಇದೊಂದು ಅತಿ ದೊಡ್ಡ ಅಸ್ತ್ರ. ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ಇದೊಂಥರ ಸಾಕ್ಷಿ ಸಮೇತ ಸಿಕ್ಕಿದಂತೆ. ಈಗಾಗಲೇ ಮಾಡಾಳು ವಿರೂಪಾಕ್ಷ ಪ್ರಕರಣ ಈಗಾಗಲೇ ಜನರ ಮುಂದೆ ಇರ್ತಕ್ಕಂಥದ್ದು. ಸಾರ್ವಜನಿಕ ವಲಯದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅತಿ ದೊಡ್ಡ
ಏನು ಕಿರಿಕಿರಿ ಆಗಿರುವಂತದ್ದು ಮತ್ತು ಮುಖಭಂಗ ಕೂಡ ಆಗಿರುವಂತದ್ದು. ಈ ಎಲ್ಲ ಮುಜುಗರವನ್ನ ಜನರ ಮುಂದೆ ಮತ್ತೆ ಪದೇ ಪದೇ ಜನರಿಗೆ ಈ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಅಂತೇಳಿ ಜನರಿಗೆ ಮುಟ್ಟಿಸಲು ಇದೀಗ ಮಾರ್ಚ್ 9ನೇ ತಾರೀಕು ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಮಿನಿ ಬಂದ್ ಅನ್ನ ನಡೆಸ್ತಿರುವಂತದ್ದು. ಈ ಒಂದು ಮಿನಿ ಬಂದ್ 2 ಗಂಟೆಗಳ ಮಿನಿ ಬಂದ್ ಇರ್ಬೋದು, ಆದ್ರೆ ಜನರಲ್ಲಿ ಎಲ್ಲ ಒಂದ್ ಕಡೆ ಬಿಜೆಪಿ ಕ್ವಶನ್ ಮಾಡದ ರೀತಿಯಲ್ಲಿ ಈಗ ಏನು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಒಟ್ಟಾರೆ ವಿರೂಪಾಕ್ಷಪ್ಪ ಬಂಧನ ಮತ್ತೆ ಜೊತೆಗೆ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಒತ್ತಾಯಿಸಿರುವಂತದ್ದು. ಈಗಾಗಲೇ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಇರ್ತಕ್ಕಂಥದ್ದು, PSI ಹಗರಣ ಇರ್ತಕ್ಕಂಥ ಹಲವಾರು ಆರೋಪಗಳು ಕೂಡ ಇರ್ತಕ್ಕಂಥ ಈ ಆರೋಪಗಳ ನಡುವೆ ಕಾಂಗ್ರೆಸ್ ಆರೋಪ ಸಾಕ್ಷಿಯನ್ನು ಕೇಳಿದಂತ ಭಾರತೀಯ ಜನತಾ ಪಕ್ಷಕ್ಕೆ ವಿರೂಪಾಕ್ಷಪ್ಪ ಪ್ರಕರಣ ಈಗ ಮುಜುಗರ ಆಗಿರುವಂತದ್ದು. ಹಾಗಾಗಿ ರಾಜ್ಯಾದ್ಯಂತ ಬಂದ್ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದಂತ ಕಾಂಗ್ರೆಸ್ ಪಕ್ಷ ಚುನಾವಣೆ ಹೊತ್ತಲ್ಲಿ ಜನರನ್ನ ಮನ ಮುಟ್ಟಿಸುವುದು ಅವರ ತಂತ್ರದ ಭಾಗ ಆಗಿರುವಂತದ್ದು. ಆ ಮುಖಾಂತರ ಎಲ್ಲೊಂದ್ ಕಡೆ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆಯನ್ನ ಮತ್ತಷ್ಟು ಜಾಸ್ತಿ ಮಾಡುವುದು ಕಾಂಗ್ರೆಸ್ನ ತಂತ್ರ ಆಗಿದೆ. ಈ ಎಲ್ಲದರ ನಡುವೆ ಕೂಡ ಕಾಂಗ್ರೆಸ್ನ ಈ ಒಂದು ಮಿನಿ ಬಂದ್ಗೆ ಭಾರತೀಯ ಜನತಾ ಪಕ್ಷ ತಿರುಗೇಟನ್ನು ಕೊಟ್ಟಿರುವಂತದ್ದು. ಭ್ರಷ್ಟಾಚಾರದ ಪಿತಾಮಹರು ಕಾಂಗ್ರೆಸ್ ಪಕ್ಷ ಮತ್ತು ಭ್ರಷ್ಟಾಚಾರವನ್ನ ಮತ್ತು ಲೂಟಿ ಮಾಡಿದಂತರು ಕಾಂಗ್ರೆಸ್ ಪಕ್ಷ. ಹಾಗಾಗಿ ಇವರು ಮಾರ್ಚ್ 9ರಂದು ಮಾಡ್ತಕ್ಕಂಥ ಬಂದ್ಗೆ ಯಾವುದೇ ನೈತಿಕತೆ ಇಲ್ಲ ಅಂತೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಆದ್ರೆ ಅವರು ಯಾವುದೇ ರೀತಿ ಹೇಳಿಕೆಗಳನ್ನು ಕೊಡಬಹುದು, ಆದ್ರೆ ಸದ್ಯಕ್ಕೆ ಎಲ್ಲೊಂದ್ ಕಡೆ ವಿರೂಪಾಕ್ಷಪ್ಪ ಪ್ರಕರಣ ಮುಖ್ಯಮಂತ್ರಿ ಸೇರಿದಂತೆ ಇಡೀ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ದೊಡ್ಡ ಏನು ಮುಜುಗರ ಆಗಿರುವಂತದ್ದು. ಇದನ್ನ ಕಾಂಗ್ರೆಸ್ ಎನ್ಕೇಸ್ ಮಾಡ್ಕೊಂತಿರುವಂತದ್ದು, ಜೊತೆಗೆ JDS ಕೂಡ ಎನ್ಕೇಸ್ ಅನ್ನ ಮಾಡ್ಕೊಳ್ತಿರುವಂತದ್ದು. ರಾಜ್ಯ ಬಂದ್ ಹೆಸರಿನಲ್ಲಿ ಇದಕ್ಕೆ ಈ ತಮ್ಮ ಹೋರಾಟವನ್ನ ಮತ್ತೊಂದು ಸ್ವರೂಪಕ್ಕೆ ಕಾಂಗ್ರೆಸ್ ಪಕ್ಷ ಕೊಂಡೊಯ್ತಿದೆ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ.